ಅಲ್ಲ ಇದು ಒಂದು ಕಾಂಪ್ಲಿಕೇಟೆಡ್ ಪೇಷಂಟ್ ಇದು ಕಾವ್ಯ ಅಂತ ಅವರು ನನಗೆ 3 ವರ್ಷದಿಂದ ನನ್ನ ಹತ್ರ ಟ್ರೀಟ್ಮೆಂಟ್ ಬರ್ತಾ ಇದ್ದಾರೆ. ಅವ್ರು ಮದುವೆ ಆಗಿ ಒಂದು 6-7 ವರ್ಷ ಆಗಿತ್ತು. 6 ವರ್ಷ ಅವ್ರಿಗೆ ಮಕ್ಕಳಿರಲಿಲ್ಲ. ನಾನು ಆ, ನಾನು ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಲ್ಯಾಪ್ರೋಸ್ಕೋಪಿ ಎಲ್ಲ ಮಾಡಿ ಅವ್ರಿಗೆ 1 ಡೇ ಕನ್ಸೀವ್ ಆದರು. 1 ವರ್ಷದಿಂದ ಕನ್ಸೀವ್ ಆದರು ಫಸ್ಟ್ ಬೇಬಿ. ಫಸ್ಟು ಅದು ಟ್ವಿನ್ಸ್ ಅದು. ಆವಾಗಲೂ ಅವಳಿಗೆಲ್ಲ ತುಂಬ ಕಾಂಪ್ಲಿಕೇಶನ್ ಎಲ್ಲ ಇತ್ತು. ಜಾಸ್ತಿ ಬಿ ಪಿ ಎಲ್ಲ ಪ್ರೆಗ್ನೆನ್ಸಿನಲ್ಲಿ ಬಿ ಪಿ ಆಗುತ್ತಲ್ಲ ಅದೆಲ್ಲ ಇತ್ತು ಅವಳಿಗೆ. ಸೆಕೆಂಡ್ ಪ್ರೆಗ್ನೆನ್ಸಿ ಬೇಡ, ಇಷ್ಟು ಬೇಗ ಬೇಡ, ಕಾಂಪ್ಲಿಕೇಟೆಡ್ ನಿಮ್ಮದೆಲ್ಲ, ಇನ್ನು 1 ವರ್ಷ 2 ವರ್ಷ ಗ್ಯಾಪ್ ಇಟ್ಬಿಟ್ಟು ಮಾಡ್ಕೊಳ್ಳಿ ಅಂತ ಹೇಳಿದೆ. ಒಂದು 5-6 ಮಂತ್ಸ್ ಆದಮೇಲೆ ಬಂದರು ಅವರು. ಸೆಕೆಂಡ್ ಪ್ರೆಗ್ನೆನ್ಸಿ ಅಂದರೆ ಅವಳಿಗೆ ಮಕ್ಕಳಾಗಿಲ್ದಿದ್ರು ಫಸ್ಟ್ ಒಂದು ಟ್ರೀಟ್ಮೆಂಟ್ ಕೊಟ್ಟು ಆಗಿದ್ರು, ಸೆಕೆಂಡ್ ಒನ್ ನಾವು ಸ್ಪಾಂಟೇನಿಯಸ್ಲಿ ಕನ್ಸೀವ್ ಆಗಿ ಬಂದಳು. ವಿದಿನ್ 6 to 7 ಮಂತ್ಸಲ್ಲಿ ಒಂದು 3 ಮಂತ್ಸ್ 4 ಮಂತ್ಸ್ ಆಗಿ ಬಂದಳು. ಆವಾಗಿಂದ ನಾನು ಮಾನಿಟರ್ ಮಾಡ್ತಾಯಿದ್ದೆ. ಆಮೇಲೆ ಬಿ ಪಿ ಸ್ವಲ್ಪ ಅವಳಿಗಿತ್ತು, ಮೈಲ್ಡಾಗಿ ಡೋಸ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾಯಿದ್ದೆ. ಅದು ಅವಳಿಗೆ ಹೈ ಬಿ ಪಿ ಇತ್ತು. ಅದೇ ನಾನು ನಿಮಗೆ ಅದಕ್ಕೆ ನಮಗೆ ಅದೇ ಹೇಳ್ತಾ ಇರೋದು ನಿಮಗೆ. ಅದಕ್ಕೆ ಅವಳಿಗೆ ನನಗೆ ಎಲೆಕ್ಟಿವ್ ಥರನೇ ತೊಗೊಂಡಿದ್ದು. ಬಿ ಪಿ ಅವಳಿಗೆ ಫ್ಲಕ್ಚುಯೇಟ್ ಆಗ್ತಾಯಿತ್ತು, ಒಂದು ಮೇಲೆ ಕೆಳಗಡೆ ಆಗ್ತಾಯಿತ್ತು, ಟ್ರೀಟ್ಮೆಂಟ್ ಕೊಟ್ಟರು ಆಗ್ತಾಯಿತ್ತು. ಅದಕ್ಕೆ ನಾನು ಎಲೆಕ್ಟಿವ್ ಆಗಿ ತೊಗೊಳ್ಳೋಣ ಅಂತ ಇದು ಮಾಡಿದ್ದು. ಎಲ್ಲ ಸಿಚುವೇಶನ್ ಇದೆ ಅಂತ ನಾವು ಹೇಳಿದ್ವಿ. ನನ್ನ ಮೇಲೆ ಮ್ಯಾನೇಜ್ಮೆಂಟ್ ಮೇಲೆ ಇಲ್ಲ ಯಾವುದೇ ರೀತಿ ಇದು ನಿರ್ಲಕ್ಷ್ಯ ನಾನು ಮಾಡಿಲ್ಲ. ನಾನು ಇಲ್ಲ ಎಲ್ಲ ನಾವು ಫಸ್ಟು ಅಡ್ಮಿಟ್ ಆಗಿರುವಾಗಲೇ ಹಾಸ್ಪಿಟಲ್ ಅವ್ರ ಜೊತೆ ನನ್ನ ಜೊತೆನೂ ಎಲ್ಲನೂ ಕೂತು ಮಾತಾಡಿಬಿಟ್ಟು ಈ ಥರ ಹೈ ರಿಸ್ಕ್ ಇದೆ, ಎರಡಕ್ಕೂ ತೊಂದರೆ ಆಗ್ಬೋದು ಅಂತೆಲ್ಲ ನಾವು ಮಾಡಿದೆ. ಹೈ ರಿಸ್ಕ್ ಕನ್ಸೆಂಟ್ ತೊಗೊಂಡು ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟು, ಯಾಕಂದರೆ ನಾವು ನೋಡ್ಕೋಬೇಕಲ್ವ, ಅದು ಒಂದು ವೇಳೆ ಒಳ್ಳೆ ಬೆಸ್ಟ್ ಔಟ್ಕಮ್ ಕೊಡೋಕ್ಕೆ ನಾವೆಲ್ಲ ಮಾಡಿದ್ವಿ. ಹಾಗಲ್ಲ, ಇಲ್ಲ ಗರ್ಭಿಣಿಗೆ ಆಹಾರ ಅಂತಂದರೆ ಅದು ಈಗ ನಾವು ಸಿಸರೇನ್ ಮಾಡುವಾಗ ಖಾಲಿ ಹೊಟ್ಟೆಲಿ ಮಾಡಬೇಕು ನಾವು. ಅಂದರೆ ನಿಲ್ಲೋರ್ಲಿ ಇಡ್ತೀವಿ ನಾವು, ಏನು ತಿನ್ನಬಾರ್ದು ಅಂತ. ಯಾಕಂದರೆ ಅದು ಆಸ್ಪಿರೇಟ್ ಆಗ್ಬೋದು ಅವಳಿಗೆ. ಒಂದು ವೇಳೆ ಆನ್ ದಿ ಟೇಬಲ್ ಬಿ ಪಿ ಜಾಸ್ತಿ ಆಗಿರೋದ್ರಿಂದ ಇದು ಆಸ್ಪಿರೇಟ್ ಆಗಿ ಒಳಗೆ ಲಂಗ್ಸ್ ಎಲ್ಲ ಹೋಗಿ ಅವಳಿಗೆ ಪ್ರಾಬ್ಲಮ್ ಆಗ್ಬೋದು, ತಾಯಿಗೆ ಪ್ರಾಬ್ಲಮ್ ಆಗ್ಬೋದು. ನಿನ್ನೆ ಒಂದು 8:30-9 ಗಂಟೆ ರಾತ್ರಿ ಮಾಡಿದ್ರು. ಅದೇ ಇದೆಲ್ಲ ಕಾಂಪ್ಲಿಕೇಶನ್ ಇರೋದ್ರಿಂದ, ಬಿ ಪಿ ಇರೋದ್ರಿಂದ ಫ್ಲಕ್ಚುಯೇಟ್ ಆಗಿರುವಾಗ ಒಂದು ಸಡನ್ ಆಗೂ ಮಗುಗೆ ಅದೇ ಹೇಳಿದಲ್ಲ, ಮಗುಗೂ ಎಫೆಕ್ಟ್ ಆಗ್ತದೆ. ಬ್ಲಡ್ ಸಪ್ಲೈ ಎಲ್ಲ ಇದ್ರೆ ಒಂದೊಂದ್ಸರಿ ಇಬ್ರು ರಿಸ್ಕಲ್ಲಿ ಇರ್ತಾರೆ. ಅಲ್ಲ, ರಿಸ್ಕು ಇಬ್ರಿಗೂ ಇದೆ. ಅದು ತೆಗೆಯುವಾಗ ಸ್ವಲ್ಪ ಫ್ರೆಶ್ ಸ್ಟಿಲ್ ಬರ್ತ್ ಅಂತ ಹೇಳ್ತಾರಲ್ಲ, ಹಂಗೆ ಇದು. ಅದು ನಾನು ಏನೇ ಅಂತ ಹೇಳ್ತೀನಿ ಅಂದರೆ, ಅವಳಿಗೆ ಬಿ ಪಿ ಜಾಸ್ತಿಯಾಗಿ ಒಂದೊಂದ್ಸರಿ ಪ್ಲಾಸೆಂಟಾ ಸಪ್ರೇಟ್ ಆಗುತ್ತೆ ಒಳಗಡೆ, ಅದು ಬ್ಲೀಡ್ ಆಗಿ ಮಗು ಹೋಗುತ್ತೆ. ಆ ಥರ ಏನಿರಲಿಲ್ಲ ಅವಳಿಗೆ. ಬಟ್ ನಾನು ಹೇಳೋದಂದರೆ, ಅವಳು ಮಗು ತೆಗೆಯುವಾಗ ಕಾರ್ಡ್, ಅಂಬಲಿಕಲ್ ಕಾರ್ಡ್ ಅಂತ ಹೇಳ್ತಾರಲ್ಲ, ಅದು ಸುತ್ಕೊಂಡಿತ್ತು, 2 ಸಾರಿ ಸುತ್ಕೊಂಡಿತ್ತು. ಇದು ನಾರ್ಮಲ್ ಆಗೂ ಆಗ್ಬೋದು, ಇಲ್ಲಾಂದರೆ ಒಂದೊಂದು ಸಾರಿ ಟೈಟ್ ಆಗಿಬಿಟ್ರೆ ಸ್ಟ್ರ್ಯಾಂಗ್ಯುಲೇಟ್ ಆಗಿನೂ ಆಗ್ಬೋದು. ಸಡನ್ ಡೆತ್ ಯಾಕಾಯಿತು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾರೆ.